ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅದರ್ ನ್ಯೂ ವ್ಲಾಗ್. ಇವತ್ತು ನಮ್ಮದು ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಮಾಡ್ತೇವೆ ನಾವು ಜೂನಿಯರ್ಸ್ಗೆಲ್ಲ. ಸೊ ಅದಕ್ಕೆ ಬೇಗ ಇದ್ದು ಬ್ಯಾಗ್ ರೆಡಿ ಆಗಿದೆ. ಕಂಡ್ರೆ ಮಳೆ ಬಂತು. ಮಳೆ ಬತ್ತೇ ಅದು ಎಂಥರು ಮಾಡೋ ಟೈಮ್ನಾಗ ಮಳೆ ಬಂತಂದ್ರೆ ಮಳೆ ಹಿಡಿತದೆ. ಸೊ ಈಗ ರೆಡಿ ಆಗದೆ ನಾವು. ಸೊ ಈಗ ಹೋಗ್ಬೇಕು. ಪಾಪಗೆ ಮಳೆ ಬತ್ತೆ ತೋರಿಸ್ತಾರೆ ಇಲ್ಲಿ ಮಳೆಯಪ್ಪ. ನಮಗೆ ಏನು ಮಾಡೋದು ಅವಾಗ ಮಳೆ ಬತ್ತೆ ಅದು ಸಣ್ಣಕ್ಕೆ. ಅದಕ್ಕೆ ನಾವು ವೇಟ್ ಮಾಡ್ತೇವೆ ಈಗ ಮಳೆ ಸಣ್ಣ ಖಾಲಿ ಅಂತ. ಇಲ್ಲಾಂದ್ರೆ ಅದು ಒಂದು ಸ್ವಲ್ಪ ಐಟಮಲ್ಲಿ ಲೇಟಿನ ಮನೆ ಹತ್ರನೇ ಇತ್ತು. ಸೊ ಅದು ತಗೊಬ್ಬರಿಗೆ ಅಲ್ಲಿ ತಗೊಬ್ಬರಿಗೆ ಹಾಳಾಗ್ಯದ, ಅಂದರೆ ಒದ್ದೆ ಅದೇ ಅಂದರೆ ಲಾಸ್ ಅದ, ನಾವು ವೇಸ್ಟ್ ಅದ. ಅದಕ್ಕೆ ಮಳೆ ಸ್ವಲ್ಪ ಕಮ್ಮಿ ಅಂತ ಕಾಣ್ತೀವ. ನನಗೆ ಮಳೆ ಕಮ್ಮಿ ಆದಮೇಲೆ ಹೋಗುವ ಅಷ್ಟೇ. ಕಡಿಸಿದೆ ನಿಮ್ಮ ಕಾಲೇಜ್ ಹತ್ರ. ಬಾಯ್. ಸೊ ಮಳೆ ಕಮ್ಮಿ ಆಗಲಿಲ್ಲ, ನಾವು ಒಂದು ಟೊಪ್ಪಿ ಹಾಕೋಣ. ಮಳೆ ಬತ್ತೆ ಅದು ಹೊಟ್ಟೆ ಕಿಚ್ಚಿನ ಮಳಿನೇ ಅಂತ ಹೇಳ್ಬೋದು. ನನ್ನ ದೋಸ್ತನ ಗಾಡಿ ತಗೊಂಬಂದಾನೆ. ಸೊ ಪಾಪ ಟೈಮ್ ಆಯಿತು, ಮಳೆ ಬರ್ತದೆ. ಇಲ್ಲಾಂದ್ರೆ ಗಾಡಿಗೆ ಲೇಟ್ ಆಗೋತ್ತದೆ ಅವರು ವೆಲ್ಕಮ್ ಮಾಡೋದು. ಒಲ್ಲಾಗಿ ತೋರಿಸ್ತಾನೆ ಏನಂತಾನೆ. ನಾನು ಗಾಡಿ ಚಾವಿ ಹೋಗಿ ಬಿಟ್ಕೊಂಡು ಈ ಚಾವಿ ಹಾಕ್ತೇನೆ. ಸೊ ಬನ್ನಿ ವಾಪಸ್ ಆಯ್ತು. ಮಳೆಗಂತೂ ಇವತ್ತು ಕೊಯ್ಲು ಅಂತ ಹೇಳ್ಬೋದೇನು ಕಾಣಿ. ನಮ್ಗೆ ಇವತ್ತೇ ಪ್ರೋಗ್ರಾಮ್ ಮಾಡಿ ಬಿಡ್ತಾವಲ್ಲಕ್ಕಂತ ಸೈನ್ ತೆಗ್ದೇ ಬಿಡ್ತೀನಿ. ಮಳೆ ಹೊಟ್ಟೆ ಕಿಚ್ಚೆ ಬಂದು ಬಂದದೆ. ನಾನಂತೂ ಪೂರ್ತಿ ಒದ್ದೇ ಬಿಟ್ಟಾನೆ, ಮಿಂದಂಗೆ ಆಯ್ತು. ಈ ಯಾರು ಏನು ಸಾಯ್ದಂತಿ ಕಣಿ ಮಾಡ್ಕೊಂಬಿಡಿತಮ್ಮ ನನ್ನಿದ್ರ ಮುಂದೆ ಬೋಳೆ ಹಾಕೋಣ. ಸೊ ಕೀ ನಂಗೆ ಅದೇ ತಕ್ಕೊಂಡು ಒಳಗೆ ಹೋಗು. ಯಾರು ಇಲ್ಲ ಇವತ್ತು ಕಾಲೇಜ್. ಮಸ್ತ್ ಒಂದು 7 ಸತಿ ನಾ ಮೊದಲೇ ಬಾಪು ಖಾಲಿ ಯಾರಂತ ಕ್ಲಾಸೆಲ್ಲ ಸ್ಟಾರ್ಟ್ ಆದ್ಮೇಲೆ ಬಾಪ್ಲೆ ಇಡೀ ಮೈಯೆಲ್ಲ ಒದ್ದೆ ಮಾಡೋಕ್ಕೆ ಸಾಯ. ವಾ. ಸೊ ಇದೇ ರೂಮ್ ತಗೊಂಡ ನಾವು ಮಾಡೋಕೆ ರೆಡಿ ಮಾಡೋಕೆ. ಭಾಳ ಇನ್ನೂ ಮುಗಿಲಿಲ್ಲ. ಮತ್ತೆ ಕೆಲಸ ಆದಂತ ಮೊದಲೇ ಬಂದು ಯಾರು ಬರೋಕೆ ಮಳೆ ಕಮ್ಮಿಲ್ಲ. ಸೊ ಎಂಥೂ ಮುಗಿಲ್ಲ ಕೆಲಸ, ಎಂಥ ಕೆಲಸ ಮುಗಿಲ್ಲ. ಇದೊಂದು ಹಾಕಿಗೆ ಹೋಗಿರ. ಸೊ ಅದು ಬಿಟ್ಟರೆ ಮತ್ತೆಲ್ಲ ಪೆಂಡಿಂಗ್ ಅದೇ. ಈಗ ಎಲ್ಲ ಕಸ ಎಲ್ಲ ಬಿದ್ದದೆ. ಈಗ ರೂಮ್ ಕ್ಲೀನ್ ಮಾಡಬೇಕು. ಹಬ್ಬ ದೇವ್ರೆ, ಈಗ ಇದು ಮಾಡಬೇಕು. ಕಮ್ಮಿ ಕೆಲಸ ಇಲ್ಲ ನಮಗೆ ಈಗ. ಸೊ ಅವೆಲ್ಲ ಪಕ್ಕದೊಳಗೆ ಏನೋ ಸ್ವಲ್ಪ ಮಾಡೋಕೆ ಮಾಡೋಕ್ಕೆ ಟೈಮ್ ವೇಸ್ಟ್ ಆಗ್ತೈತೆ ಅಂತ ಸ್ವಲ್ಪ ಮಾಡ್ಕೊಂಡು ಈಗ ಇದು ಹ್ಯಾಂಡ್ಮೇಡ್ ಮಾಡೋಣ ಕೈಯಾಗಿ. ನಮ್ಮ ಬ್ಯಾಚ್ಮೇಟ್ಸ್ ಮತ್ತು ಜೂನಿಯರ್ಸ್ ಹೆಲ್ಪ್ ಮಾಡೋದು. ಆದರೂ ಮನೆಯಾರು ಓಡೋರು ಲಾಸ್ಟಿಗೆ. ಇನ್ನು ಯಾರು ಬರೀಲಿ. ಇದೊಂದು ಮಾಡಾಕೋದೆ ಮತ್ತು ಮುಗಿಲಿ ಬರೀಬೇಕು. ಸೊ ಇದು ಬರ್ದಾದ ಮುಗೀತು. ಎಂತ ಇಲ್ಲ. ಈಗ ಇದ್ರ ಮೇಲೆ ಗಮ್ ಹಾಕ್ಬೇಕು ಅಂತೇಳಿ ಗಮ್ ಹಾಕಿ ಜರಿ ಹಾಕು ಅಂತ ಹೇಳ್ಯಾರೆ. ಸೊ ಅದೊಂದು ಮಾಡಿದ್ರೆ ನಾವು ಮಾಡೋದು, ನಾವು ಇನ್ಸ್ಟ್ರಕ್ಷನ್ ಕೊಡೋದು. ಇಲ್ಲೋ ಅಂಥ ಕೆಲಸ ಮಾತ್ರ ಮಾಡೋದು. ಇವತ್ತು ಹೆಂಗಾಗದ ಅಂತ ಕಮೆಂಟ್ ಮಾಡಿ. ಕಡೆಗೆ ಇನ್ನೂ ಈ ಕೆಲಸ ಅಂತ ಮುಗಿಲಿಲ್ಲ, ಮತ್ತು ಅದೇ ಬಾಕಿ ಇನ್ನೂ ಸ್ಟಾರ್ಟ್ ಆಗೋದಂತ ಹೇಳ್ಬೋದು. 50% ಆಗಿಲ್ಲ. ಈಗ ನಿನ್ನೆಗೆ ಏನು ಮಾಡ್ರಂತ ಗೊತ್ತಾಗಿತ್ತು. ಎಲ್ಲ ಯೋಚನೆ ಮಾಡೋದ್ರಿಗೆ ಆಗದೆ. ಸೊ ಇದೊಂದು ಮಾಡ್ಯಾರ. ಕಡೆಗೆ ಇದೆಲ್ಲ ಲಾಸ್ಟ್ ಮೂಮೆಂಟೇ ಮಾಡೋಣ. ಮತ್ತು ಕೆಲಸ ಅದೀಗ ಬಲೂನ್ ಕಟ್ಟಬೇಕು, ಹಾರ್ಚ್ ಮಾಡಬೇಕು. ಕಡೆ ಮತ್ತು ಪೇಪರ್ಸ್ ಎಲ್ಲ ರಾಶಿ ಇದೆ. ಸೊ ಯೂಸ್ ಮಾಡ್ಕೋಬೇಕಲ್ಲ. ಇಲ್ಲ ಅಲ್ಲ ಅದನ್ನು ಇಲ್ಲ ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕೀಗ. ಸೊ ನೋಡು ಎಂತ ಮಾಡೋದು ಓದಾಗಿಲ್ಲ. ಸೊ ಅದರ ಗಮ್ಮಂದ ಸಾಕು. ಕಡೆಗೆ ಅದನ್ನು ಆರ್ಟ್ ಮಾಡ್ರೆ ಬೆಂಕಿ ಹಿಡಿದೇ ಗೊತ್ತು ಅಡಿಯಾ.
ಹೇಳು ಸೊ ಮನೆ ಹತ್ರ ಬಂದು ಪ್ರೋಗ್ರಾಮ್ ಏನು ಒಳ್ಳೆ ಆಯಿತು. ನನಗಂತೂ ವೀಡಿಯೋ ಮಾಡೋಕ್ಕೆ ಇಲ್ಲ, ಪುರ್ಸೋತೆ ಇಲ್ಲ ಸಾಯಲ್ಲಿ ಈಗಪ್ಪ. ಸೊ ಅದೇ ಕಾರಣಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಒಂದು ತಪ್ಪಾಯಿತು. ಅದು ಆದಷ್ಟು ವೀಡಿಯೋ ಮಾಡೋಣ, ಸ್ವಲ್ಪ ಫ್ರೀ ಸಿಗ್ದಂಗೆಲ್ಲ ಒಂದು ಕ್ಲಿಪ್ ಹೊಡೆದಾನ, ಅದು ಹಾಕಾಗದೆ ನೀವು ಕಂಡಿರ್ತೀರಿ ಇಷ್ಟು ತನಕ. ಸೊ ಪ್ರೋಗ್ರಾಮು ಆಯಿತು, ಒಳ್ಳೆ ಆಯಿತು. ಬಟ್ ಸ್ಟೂಡೆಂಟ್ಸೇ ಕಮ್ಮಿ ಇದ್ರು, ನಮ್ಮ ಕೈಲಿ ಆದಷ್ಟು ಮಾಡಿದ್ರು ನಾವು. ಪ್ರೋಗ್ರಾಮ್ ಸಕ್ಸಸ್ಫುಲಿ ಮಾಡಿ ಮುಗಿಸಾರೆ. ಸೊ ಅಷ್ಟೇ, ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ರೆ ಮತ್ತೆಂಥ ಇದಿಲ್ಲ, ಫಾಲ್ಟ್ ಇಲ್ಲ, ಗಿಲ್ಟ್ ಇಲ್ಲ. ಸೊ ಅಷ್ಟೇ ಎಲ್ಲ ಸಕ್ಸಸ್ಫುಲಿ ಇವೆಂಟ್ನ ಆರ್ಗನೈಸ್ ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸಿದ್ವಿ. ಫ್ರೆಶರ್ಸ್ಗೂ ಎಂಟ್ರಿ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಆಯ್ತು ಅಷ್ಟೇ. ಈಗ ಮನೆ ಹತ್ರ ಬಂದಾನೆ ಊಟ ಮಾಡೋಕೆ. ಆಯಿತು 2 ಗಂಟೆ ಆಯಿತು. ಸೊ ಅವರು ಬಸ್ಸಿರೋ ಕಾರಣ ಬೇಗೆಲ್ಲ ಮಾಡಿದ್ವಿ. ಲೇಟಾಗಿತ್ತು, ಸ್ಟಾರ್ಟ್ ಮಾಡೋದು ಲೇಟಾಗಿತ್ತು. ಸ್ಟೂಡೆಂಟ್ಸ್ ಎಲ್ಲ ಬಲ್ಲಾಗಿತ್ತು, ಮತ್ತು ನಮ್ಮದು ರೆಡಿ ಮಾಡ್ಕೊಳ್ಳೋದು ಸುಮಾರಿತ್ತು, ನಿನ್ನೆ ಆಗಿಲ್ಲಾಗಿದೆ. ಸೊ ಅದಕ್ಕೆ ಇವತ್ತೆಲ್ಲ ಮುಗಿಸ್ಕೊಂಡು ಮಾಡಿ ಮುಗಿಸಿದ್ವಿ. ಈಗ ತಗೋಫರ್ ಎಲ್ಲ ಆಡಿಸಿದ್ವಿ ಹುಡುಗರಿಗೆ. ಸೊ ವಿನ್ ಆದವ್ರಿಗೆಲ್ಲ ಗಿಫ್ಟ್ ಅಂತ ಕೊಟ್ಟರೇನು ಗೊತ್ತಿಲ್ಲ, ಪೆನ್ ಅಂತ ಅಂದಿದ್ವಾ. ಸೊ ಅದೆಲ್ಲ ಕೊಟ್ಟು ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಿದ್ವಿ. ಕಂಪ್ಲೀಟ್ ಮಾಡಿ ಮುಗಿಸ್ಕೊಟ್ಟಾರೆ ಈಗ. ಸೊ ಅಷ್ಟೇ, ನೆಕ್ಸ್ಟ್ ಯಾವುದು ಇದ್ದರೆ ಅಪ್ಡೇಟ್ ಇದ್ದರೆ ಕೊಡು. ವಿಡಿಯೋ ಮಾಡೋಕ್ಕಂತೂ ಆಗಿಲ್ಲ, ಅದೊಂದು ತಪ್ಪಾಯಿತು, ಕ್ಷಮಿಸ್ಬಿಡಿ. ಮತ್ತು ನೆಕ್ಸ್ಟ್ ವೀಡಿಯೋ ಸಿಗುವ. ವಿಡಿಯೋ ಏನು ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗುವ. ತನಕ ಬಾಯ್ ಬಾಯ್.